ಐತಿಹಾಸಿಕ ಕಾವೇರಿ ಆರತಿ ಕಾರ್ಯಕ್ರಮದ ಮಹತ್ವ, ಅದರಿಂದಾಗುವ ಧಾರ್ಮಿಕ, ಸಾಂಸ್ಕೃತಿಕ, ಕಲೆ, ಪ್ರವಾಸೋದ್ಯಮ, ಆರ್ಥಿಕ ಅಭಿವೃದ್ಧಿ ಕುರಿತು ಜಲಸಂಪನ್ಮೂಲ ಸಚಿವರೂ ಆಗಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ವಿಧಾನಸೌಧದಲ್ಲಿ ಮಂಡ್ಯ ಜಿಲ್ಲೆಯ ರೈತ ಮುಖಂಡರು ಹಾಗೂ ಇತರ ಸಂಘಟನೆ ಮುಖಂಡರು ಮತ್ತು ಜನಪ್ರತಿನಿಧಿಗಳ ಜೊತೆ ಮಹತ್ವದ ಸಭೆ ನಡೆಸಿದರು. ಅಧಿಕಾರವನ್ನು ರಚನೆ ಮಾಡಿ ವಿವಿಧ ರೀತಿಯಲ್ಲಿ ಮೈಸೂರಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ. ಬಹಳ ಜನ ಟಿವಿಎಸ್ ಕಂಪನಿಯವರು ಅನೇಕ ದೇವಸ್ಥಾನಗಳನ್ನ ಅಭಿವೃದ್ಧಿ ನಮ್ಮ ಸಿಆರ್ಎಸ್ ಅವರೇ ಆದಂತ ಸಹಾಯವನ್ನು ಕೂಡ ಮಾಡಿದ್ದಾರೆ. ಇವತ್ತು ಅನೇಕರು ನನಗೆ ಸಲಹೆಯನ್ನು ಕೊಟ್ಟರು, ಈ ದೇವಿಗೆ ನಾವು ಕಾವೇರಿ ತಾಯಿಗೆ ನಮನವನ್ನು ಸಲ್ಲಿಸಬೇಕು ಅಂತ. ನಾನು ಕಳೆದ ವರ್ಷ ಇಲ್ಲೊಂದು ಕಾರ್ಯಕ್ರಮವನ್ನ ಇಲ್ಲಿ ರೂಪಿಸಿದೆ. ಬಹುಶಃ ನಾನು ನಿರೀಕ್ಷೆನೂ ಮಾಡಲಿಲ್ಲ. ಒಂದು 25 ಸ್ಯಾಂಕಿ ಟ್ಯಾಂಕ್ ನಲ್ಲಿ ಕಾವೇರಿ ಆರತಿನ ಮಾಡಿದ್ರು. ಕೆಲವರು ಕೋರ್ಟ್ಗೂ ಹೋದ್ರು, ಕೋರ್ಟ್ ಅಲ್ಲೂ ಅನುಮತಿನೂ ಕೊಟ್ಟು ಸುಮಾರು 20-25 ಸಾವಿರ ಜನ ಬಂದು ಬರೀ ಒಂದು ವಾರದಲ್ಲಿ ಮಾಡಿದಂತಕ್ಕೆ ಜನ ಬಂದು ಸಾಯಂಕಾಲ ಬಂದು ವೀಕ್ಷಣೆ ಮಾಡಿದ್ರು. ಇದು ಯಾಕೆ ಅಂತಂದ್ರೆ ಜನರ ಭಾವನೆ ಏನು ಅಂತ ತಿಳ್ಕೊಳ್ಬೇಕು. ಸೊ ಎಲ್ಲಿ ಮನಸ್ಸಿದೆಯೋ ಅಲ್ಲಿ ಮಾರ್ಗ ಇರ್ತದೆ, ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇರ್ತಾನೆ. ಇದರಲ್ಲಿ ನಮ್ಮೆಲ್ಲರ ನಂಬಿಕೆ. ಈ ದೃಷ್ಟಿಯಿಂದ ತಾಯಿ ಕಾವೇರಿಗೆ ಜಾತಿ ಇಲ್ಲ, ಧರ್ಮ ಇಲ್ಲ, ಸೊ ಬಣ್ಣ ಇಲ್ಲ, ಎಲ್ಲರ ಆಸ್ತಿ ಆ ತಾಯಿ. ಎಲ್ಲ ವರ್ಗಕ್ಕೂ ಕೂಡ ಆ ತಾಯಿ ನಾವೆಲ್ಲ ಉಪಯೋಗಿಸ್ತಾ ಇದ್ದೇವೆ. ಅದಿಲ್ಲ ಅಂದ್ರೆ ಬೆಂಗಳೂರಿಗೆ ಕುಡಿಯೋ ನೀರೇ ಇಲ್ಲ, ಉದ್ಯೋಗಗಳಿಗೆ, ಉದ್ಯೋಗಸ್ಥರಿಗೆ, ಫ್ಯಾಕ್ಟರಿಗಳಿಗೆ ಎಲ್ಲರಿಗೂ ಕೂಡ ಯಾರಿಗೂ ಇಲ್ಲ, ರೈತರಿಗೂ ಕೂಡ ಇಲ್ಲ. ನಾವು ಬೇಕಾದಷ್ಟು ಹೋರಾಟ ಮಾಡ್ತಾ ಇದ್ದೀವಿ. ಮೇಕೆದಾಟು ಮಾಡಿ ಒಂದು ಬ್ಯಾಲೆನ್ಸಿಂಗ್ ರಿಸರ್ವ್ ಮಾಡಿ ತಮಿಳುನಾಡಿಗೂ ಅನುಕೂಲ ಆಗಬೇಕು, ನಮಗೂ ಅನುಕೂಲ ಆಗಬೇಕು ಅಂತೇಳಿ ಅದಕ್ಕೆ ಬೇಕಾದಷ್ಟು ಅಡಚಣೆಗಳಿದೆ. ಅದನ್ನೆಲ್ಲ ನಾವು ಈಗಾಗಲೇ ನಾವು ತಯಾರು ಮಾಡ್ತಾ ಇದ್ದೀವಿ. ಈಗ ಇವತ್ತೊಂದು ಜನರಿಗೆ ಭಕ್ತಿ ಭಾವನೆಯಿಂದ ಪ್ರಾರ್ಥನೆ ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು. ಆ ದೃಷ್ಟಿಯಿಂದ ಒಂದು ಕಾವೇರಿ ಆರತಿ ಮಾಡ್ತೀವಿ ಅಂತ ಘೋಷಣೆ ಮಾಡಿ ಹಣ ಕೂಡ ನಮ್ಮ ಇಲಾಖೆ ವತಿಯಿಂದ ಒಂದಷ್ಟು, ನಮ್ಮ ಕನ್ನಡ ಕಲ್ಚರ್ ಇಲಾಖೆಯಿಂದ ಒಂದಷ್ಟು ಹಣ, ಧಾರ್ಮಿಕ ದತ್ತಿ ಇಲಾಖೆಯಿಂದ ಒಂದಷ್ಟು ಹಣ, ಬೀದ ಬೆಳೆಸುವ ಇಲಾಖೆಯಿಂದ ಒಂದಷ್ಟು ಹಣ, ಪ್ರವಾಸ ಇಲಾಖೆಯಿಂದ ಒಂದಷ್ಟು ಹಣ, ಎಲ್ಲರೂ ಕೂಡ ಇಂಧನ ಇಲಾಖೆಯಿಂದ ಲೈಟಿಂಗು, ಇದನ್ನ ಮ್ಯೂಸಿಕಲ್ ಫೌಂಟೇನ್ ಅದೆಲ್ಲ ಅವ್ರದ್ದು ಜವಾಬ್ದಾರಿ. ಎಲ್ಲರೂ ಕೂಡ ಒಳಗೊಂಡು ಎಲ್ಲರಿಗೂ ಈ ಜವಾಬ್ದಾರಿ ಹಂಚಿ ಅವ್ರವ್ರ ಕೆಲಸ ಅವ್ರವ್ರು ಮಾಡೋ ರೀತಿಯಲ್ಲಿ ಬಹಳ ಚೆನ್ನಾಗಿ ಆಕರ್ಷಣೆ ಮಾಡುವಂಥದ್ದು. ನಮ್ಮ ಇಂಧನ ಇಲಾಖೆಗೆ ಸಂಬಂಧಿತ ಚೆಸ್ಕಾಂ ಅಧ್ಯಕ್ಷರಾಗಿ ಸ್ಥಳೀಯ ಶಾಸಕರು ಇವತ್ತು ನಮ್ಮ ಸರ್ಕಾರ ನೇಮಕ ಮಾಡಿದೆ. ಸೊ ಅವರು ಕೂಡ ಬಹಳ ಮುಂದೆ ಬಂದು ಅವರದೇ ಕ್ಷೇತ್ರದಲ್ಲಿ ಬಹಳ ವೈಭವದಿಂದ ಮಾಡಬೇಕು ಅಂತ ಹೇಳಿ ಬಂದಿದ್ದಾರೆ. ಒಂದು ಟೀಮು ನಮ್ಮ ಚಲುವರಾಯಸ್ವಾಮಿ ಅವರ ಮುಖಂಡತ್ವದಲ್ಲಿ ನಾನು ಉತ್ತರ ಭಾರತ ಪ್ರವಾಸಕ್ಕೆ ಕಳಿಸ್ಕೊಟ್ಟಿದ್ದೆ. 20 ಜನ ಶಾಸಕರುಗಳು, ಕೆಲವು ಮುಖಂಡರುಗಳು, ಅಧಿಕಾರಿಗಳೆಲ್ಲ ಹೋಗಿ ಉತ್ತರ ಭಾರತದ ಗಂಗಾ ಆರತಿ ಎಲ್ಲ ನೋಡಿ, ಹರಿದ್ವಾರ, ಋಷಿಕೇಶು ಅಲ್ಲೆಲ್ಲ ಹೋಗಿ ಪ್ರವಾಸ ಮಾಡಿ ನನಗೊಂದು ವರದಿಯನ್ನು ಕೂಡ ಕೊಟ್ಟಿದ್ದಾರೆ. ಆ ವರದಿಯ ಹಿನ್ನೆಲೆಯಲ್ಲಿ ಇವತ್ತು ನಾನು ಇದನ್ನ ತೀರ್ಮಾನವನ್ನು ತೆಗೆದುಕೊಂಡು ನಾನು ಪ್ರಾರಂಭವನ್ನು ಮಾಡಿ ಒಂದಕ್ಕೊಂದು ಶುರು ಮಾಡಿ ಹಣ ಕೂಡ ನಮ್ಮ ಬೋರ್ಡ್ ಅಲ್ಲಿ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಬೋರ್ಡ್ ನಲ್ಲಿ ತೀರ್ಮಾನ ಮಾಡಿ ನಾವು ಇಟ್ಟಿದ್ದೇವೆ. ಇದನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ. ಸೊ ಇದಕ್ಕೆ ಏನಾಗಿದೆ, ಯಾವ ರೂಪ ಆಗಿದೆ ಅಂತೇಳಿ ಇದೆ. ಮಧ್ಯದಲ್ಲಿ ನಾನು ಕೆಲವು ರೈತರುಗಳು ನಮ್ಮ ಚಲುವರಾಯಸ್ವಾಮಿ ಅವರಿಗೆ ಕೆಲವರು ಅಪಸ್ವರ ಎತ್ತಿದ್ರು ಅಂತ ಕೂಡ ಹೇಳಿದ್ರು. ನಾನು ಆಹ್ವಾನವನ್ನು ಕೂಡ ಕೊಟ್ಟಿದ್ದೆ. ಬಟ್ ಅವ್ರದೇ ಆದಂತಹ ಆತಂಕಗಳು ಇರ್ತದೆ. ಆತಂಕ ಇರೋದು ತಪ್ಪೇನಿಲ್ಲ, ನಾವು ಅದಕ್ಕೆ ಗೌರವ ಕೊಡಬೇಕು. ಅದರಿಂದ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಕೂಡ ಅದಕ್ಕೆ ಅವ್ರನ್ನ ಕರೆದು ಕೂಡ ಕೆಲವ್ರನ್ನ ಮಾತಾಡಿದ್ದಾರೆ. ಸೊ ನಾವು ಇದನ್ನ ನಮ್ಮ ಸರ್ಕಾರದ ಒಂದು ಬದ್ಧತೆ ಈ ಕಾರ್ಯಕ್ರಮಕ್ಕೆ, ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ, ಆ ತಾಯಿಗೆ ಪ್ರಾರ್ಥನೆ ಮಾಡಲಿಕ್ಕೆ, ನಮ್ಮ ಸಂಸ್ಕೃತಿನ ಉಳಿಸಲಿಕ್ಕೆ, ನಮ್ಮ ಪರಂಪರೆ, ಆಮೇಲೆ ಪ್ರವಾಸಿಗರಿಗೆ ಒಂದು ಆಕರ್ಷಣೀಯವಾದಂತಹ ಒಂದು ಕಾರ್ಯಕ್ರಮವನ್ನು ರೂಪಿಸಲಿಕ್ಕೆ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಸೊ ಇದು ಎಲ್ಲರೂ ಕೂಡ ಕೆಲವರು ಒಮ್ಮತದ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ. ಅನೇಕ ಜನಪ್ರತಿನಿಧಿಗಳು, ಸ್ಥಳೀಯ ಪ್ರತಿನಿಧಿಗಳೆಲ್ಲ ಬೇಕಾದಷ್ಟು ಜನ ಎಲ್ಲ ಅವರ ಬೆಂಬಲವನ್ನ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ಅಂತ ಸೂಚಿಸಿದ್ದಾರೆ. ಕೆಲವರು ತಪ್ಪು ಗ್ರಹಿತ ಇಟ್ಕೊಂಡು ಅವ್ರದೇ ಆದಂತಹ ಕೆಲವು ಸ್ವಾಭಿಮಾನದ ಪ್ರಶ್ನೆ ಇರ್ತದೆ. ಅದಕ್ಕೆ ಅವ್ರಿಗೂ ಕೂಡ ಗೌರವ ಕೊಡೋಣ. ಅವ್ರನ್ನೂ ಕರೆದು ತಿರ್ಗಾ ಇನ್ನೊಂದ್ಸತಿ ಮಾತಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಬಟ್ ಇದು ಮುಂದುವರಿತದೆ. ಈ ಕೆಲಸಕ್ಕೆ ಎಲ್ಲರಿಗೂ ಸಹಕಾರ ಕೊಡಬೇಕು. ಈ ಹಿನ್ನೆಲೆಯಲ್ಲಿ ಇವತ್ತು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್
ನಮ್ಮ ಧಾರ್ಮಿಕ ಇಲಾಖೆಯವರು ಏನು ಮಾಡಿದ್ದಾರೆ, ಕನ್ನಡ ಕಲ್ಚರ್ ಏನು ಮಾಡಿದ್ದಾರೆ, ನಮ್ಮ ಲೈಟಿಂಗ್ ಅವ್ರು ಏನು ಮಾಡಿದ್ದಾರೆ, ನಾನು ಅದೆಲ್ಲ ಕೂಡ ಎಲ್ಲ ಕೇಳಿದ್ದೇನೆ. ಸೊ ಎಲ್ಲ ನೋಡಿದರೆ ಬಹಳ ಚೆನ್ನಾಗಿದೆ. ಒಂದೆರಡು ದಿನದಲ್ಲೇ ಯಾವ ರೀತಿ ರೂಪ ಇರ್ತದೆ ಅನ್ನೋದನ್ನ ನಿಮಗೂ ಕೂಡ ನಾನು ರಿಲೀಸ್ ಮಾಡೋನಿದ್ದೇನೆ. ಅದನ್ನೆಲ್ಲ ಕಂಪ್ಲೀಟ್ ಮೀಡಿಯಾ ಕೂಡ ಸಾರ್ವಜನಿಕರ ಗಮನಕ್ಕೂ ಬರಬೇಕು ಅಂತೇಳಿ ಮಾಡೋರಿದ್ದೇವೆ. ಸೊ ಅದಕ್ಕೆಲ್ಲ ಕೂಡ ನಮ್ಮ ಕೆಲಸನ ನಾವು ಮುಂದುವರಿಸ್ತೇವೆ. ಈ ವಿಚಾರವನ್ನ ತಮಗೂ ಕೂಡ ನಾನು ತಿಳಿಸಿ ಸಾರ್ವಜನಿಕರು ಸಹಕಾರ ಅಪೇಕ್ಷೆಯನ್ನ ಮಾಡ್ತಾ ಇದ್ದೇನೆ. ಅವ್ರಿಗೆ ಏನಾದ್ರು ಡ್ಯಾಮ್ಗೆ ಏನಾದ್ರು ತೊಂದರೆ ಆಗ್ಬೋದು ಅನ್ನೋ ಒಂದು ಆತಂಕ ಇದೆ ಅಷ್ಟೇ. ನಾವು ಡ್ಯಾಮ್ ಇಂದ ಬಹಳ ದೂರ ಇದೆ ಕೆಳಗಡೆ. ಆ ಡ್ಯಾಮ್ ಏನ್ ಹಿಂದೆ ಇದೆ ಅದಕ್ಕೇನು ಇಲ್ಲೇನು ನಾವು ದೊಡ್ಡದಾಗಿ ಏನು ಇದು ಮಾಡೋದಿಲ್ಲ, ಇಲ್ಲ ಬೆಂಕಿ ಇಲ್ಲ, ಇಲ್ಲ ಏನು ಇಲ್ಲ ಅಂತದೇನು ಇಲ್ಲೇನು ಇಲ್ಲ. ಅಲ್ಲಿ ಕೆಳಗಡೆ ಬೆಂಗಳೂರಿಗೆ ನೀರು ವೇಸ್ಟ್ ವೇರ್ ನೀರು ಇದೆ. ಆ ಜಾಗದಲ್ಲಿ ಬ್ಯೂಟಿಫಿಕೇಶನ್ ಮಾಡಿ ಅದನ್ನ ಮಾಡ್ತಾ ಇದ್ವಿ. ಪಾಪ ಅವ್ರಿಗೆ ಗೊತ್ತಿಲ್ಲ ಅಷ್ಟೇ, ಅವ್ರದ್ದೇನು ತಪ್ಪಿಲ್ಲ. ಏನೋ ಅವರು ಡ್ಯಾಮ್ಗೆ ಹೆಚ್ಚು ಕಮ್ಮಿ ಆಗ್ಬೋದು ಅಂತ ಭಾವನೆ. ನಾವೇನು ಡ್ಯಾಮ್ ನಮ್ಗೆ ಆದಂತ ಜವಾಬ್ದಾರಿ ಇದೆ ಇದಕ್ಕೆ. ಇದು ಬರೀ ಆ ತಾಯಿಗೆ ಆ ನೀರಿಗೆ ಪ್ರಾರ್ಥನೆ ಮಾಡೋಂಥ ಕೆಲಸನೇ ಹೊರತು ಇದು ಬೇರೆ ಇನ್ನೇನು ಇಲ್ಲ. ಇಲ್ಲಿ ಸ್ವಲ್ಪ ಸಾಂಸ್ಕೃತಿಕ ಒಂದು ಅರ್ಧ ಗಂಟೆ ಸಾಂಸ್ಕೃತಿಕ ಕೊಡಗೂರ್ನ ಅವರ ಸಂಸ್ಕೃತಿನೂ ಅಲ್ಲಿಗೆ ಸೇರಿಸ್ತೀವಿ, ಮಂಗಳೂರು ಸಂಸ್ಕೃತಿನೂ ಸೇರಿಸ್ತೀವಿ, ಮೈಸೂರು ಮಂಡ್ಯ ಸಂಸ್ಕೃತಿನೂ ಸೇರಿಸ್ತೀವಿ. ನಾನು ಹೇಳಿದ್ದೇನೆ, ಸುಮಾರು 1,500ರಿಂದ 2,000 ಜನಕ್ಕೆ ಉದ್ಯೋಗ ಸಿಗ್ತದೆ, ಖಾಸಗಿ ಉದ್ಯೋಗಗಳು ಸಿಗ್ತದೆ. ಇದು ಡೈರೆಕ್ಟ್ ಆಗಿ, ಇಂಡೈರೆಕ್ಟ್ ಆಗಿ ಎಷ್ಟು ಬೇಕಾದ್ರೂ ಆಗ್ಬೋದು. ಎಲ್ಲ ಬರೀ ಮಂಡ್ಯ ಮೈಸೂರವ್ರನ್ನ ನೀವು ಆಯ್ಕೆ ಮಾಡಬೇಕು, ಅದಕ್ಕೆಲ್ಲ ಮಾಡಬೇಕು. ಬೆಂಗಳೂರಿಂದ ಯಾರಿಗೂ ಅವಕಾಶ ಕೊಡಬೇಕು. ಆಮೇಲೆ ಸ್ಥಳೀಯ ಕಲಾವಿದರು ಕೂಡ, ಪುರೋಹಿತರು ಕಲಾವಿದರು ಒಂದು 500 ಜನ ಆಗ್ತಾರೆ. ಅದನ್ನು ಕೂಡ ನೀವು ಲೋಕಲ್ ಅವ್ರಿಗೆ ಟ್ರೈನಿಂಗ್ ಕೊಡಬೇಕು ಅಂತ ಹೇಳ್ತೀನಿ. ಚುಂಚನಗಿರಿ ಮಠದಲ್ಲಿ, JSS ಮಠದಲ್ಲಿ ಅಲ್ಲೆಲ್ಲ ತಗೊಂಡು ಪುರೋಹಿತಿಕೆ ಮಾಡೋದನ್ನ ಅವನ್ನೆಲ್ಲ ಕೂಡ 108 ಜನ ಪೂಜೆ ಮಾಡೋಂಥವ್ರು ಇರ್ತಾರೆ. ಸುಮಾರು 300ಕ್ಕೂ ಹೆಚ್ಚು ಜನ ಕಲಾವಿದರು ಅವರ ಇತಿಹಾಸವನ್ನ ಮತ್ತು ಕೊಡಗಿನ ಪರಂಪರೆ, ತಮಿಳುನಾಡು ಪರಂಪರೆ, ಕೇರಳ ಪರಂಪರೆ, ಕರ್ನಾಟಕದ ಪರಂಪರೆ ಇವೆಲ್ಲ ಕೂಡ ಮಹದೇಶ್ವರನ ಬೆಟ್ಟದಿಂದ ಹಿಡಿದು ಕೊನೆಗೆ ಕಾವೇರಿ ಸಂಗಮದಲ್ಲಿ ಮುಳುಗೋವರೆಗೂ, ಸಮುದ್ರ ಸೇರೋವರೆಗೂ ಎಲ್ಲೆಲ್ಲಿ ಉಪಯೋಗ ಆಗ್ತದೆ ಅದನ್ನೆಲ್ಲ ಕೂಡ ಒಳಗಡಿಸಬೇಕು ಆ ಕಲ್ಚರ್ನ ಹೇಳಿ ನಾನು ಅವ್ರಿಗೆ ಮಾರ್ಗದರ್ಶನ ಕೊಟ್ಟಿದ್ದೀನಿ. ಆ ದೃಷ್ಟಿಯಲ್ಲಿ ಅವರೆಲ್ಲ ಕೂಡ ಅವ್ರ ಮೇಲೆ ತೊಂದರೆ ಆಗಬಾರ್ದು, ಜನಕ್ಕೂ ಅನುಕೂಲ ಆಗಬೇಕು, ಏನ್ ಮಾಡಬಹುದು ಅಂತ ಹೇಳಿ ನಾನು ನಮ್ಮ ಆಫೀಸರ್ಸ್ಗೆಲ್ಲ ತಿಳಿಸಿ ಅವರು ಕೂಡ ಸಲಹೆಗಳನ್ನ ಕೊಡ್ಲಿಕ್ಕೆ ರೆಡಿ ಮಾಡಿದ್ದೀನಿ. ಯಾಕೆಂದ್ರೆ ಒಂದು ಏರಿಯಾ ಫಿಕ್ಸ್ ಮಾಡ್ಬೋದು, ಮೂರನೇದು ಒಂದು ಕಟ್ ಆಫ್ ಡೇಟ್ ಕೊಡಕ್ಕಾಗ್ತದ, ಏನಾದ್ರು ಮಾಡಿ ಆಗಿರೋಂಥದ್ದಕ್ಕೆ ಯಾವ ರೀತಿ, ಯಾಕೆಂದ್ರೆ ದುಡ್ಡು ಕಟ್ಸ್ಕೊಂಡ್ಬಿಟ್ಟಿದ್ದಾರೆ, KEBಗೆ ಡೆಪಾಸಿಟ್ ಕಟ್ಸ್ಕೊಂಡ್ಬಿಟ್ಟಿದ್ದಾರೆ. ಸೊ ಇದೆಲ್ಲ ಕೂಡ ದೊಡ್ಡ ವಿಚಾರ ಇದೆ. ಸೊ ಸಾರ್ವಜನಿಕರು ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಸುಪ್ರೀಂ ಕೋರ್ಟ್ ಇರೋ ಡೈರೆಕ್ಷನ್ ಇರೋದ್ರಿಂದ ಯಾರು ಕೂಡ ಇಂಥ ಇದಕ್ಕೆ ಸಾಹಸಕ್ಕೆ ಮುಂದಕ್ಕೆ ಕೈ ಹಾಕಕ್ಕೆ ಹೋಗಬೇಡಿ. ಒಂದು 3-4 ದಿನದಲ್ಲಿ ನಮ್ಮ ಲೀಗಲ್ ಡಿಪಾರ್ಟ್ಮೆಂಟ್ ಅವರು ಮತ್ತು ಬೇರೆ ನಮ್ಮ ಆಫೀಸರ್ಸು ಹೆಂಗೆ ಇದನ್ನ ಸಮಸ್ಯೆನ ಬಗೆಹರಿಸಬೇಕು ಅಂತ ನಾವು ಪ್ರಯತ್ನ ಮಾಡ್ತಿದ್ವಿ. ಇದಲ್ಲದೆ ಸುಪ್ರೀಂ ಕೋರ್ಟ್ ಅಲ್ಲಿ ಲಾಯರ್ಸ್ ಇರ್ಬೋದು, ಜುಡಿಷಿಯರಿ ಬೇರೆ ಬೇರೆ ರಾಜ್ಯಗಳಲ್ಲಿ ಯಾವ ರೀತಿ ಇದನ್ನ ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಅವ್ರ ಹತ್ರ ಮಾಹಿತಿಯನ್ನು ಕೂಡ ನಾವು ತೆಗೆದುಕೊಳ್ತೇವೆ. ಇದು ಬರೀ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂತ ವಿಚಾರ ಅಲ್ಲ, ಇಡೀ ದೇಶಕ್ಕೆ ಇದಾಗಿದೆ. ಸೊ ಅದರಿಂದ ಸಾರ್ವಜನಿಕರು ದಯವಿಟ್ಟು ಜಾಗೃತಿಯಿಂದ ದಯವಿಟ್ಟು ಯಾರು ಕಟ್ಟಬೇಡಿ. ಇದನ್ನ ಸಕ್ರಮ ಮಾಡೋದು ಬಹಳ ಕಷ್ಟ ಆಗ್ತದೆ. ನಿಮ್ಗೆ ನೀರು ಕೊಡಕ್ಕಾಗಲ್ಲ, ಕರೆಂಟ್ ಕೊಡಕ್ಕಾಗಲ್ಲ ಅಂತ ಪರಿಸ್ಥಿತಿ ಬಂದಿದೆ. ದಯವಿಟ್ಟು ತಾವು ಸಹಕಾರ ಕೊಡಬೇಕು ಅಂತ ಹೇಳಿ ಈ ಮೂಲಕ ನಾನೆಲ್ಲ ಸಾರ್ವಜನಿಕರಿಗೆ ನಾನು ಮನವಿಯನ್ನ ಮಾಡ್ತೀನಿ. ಸರ್, ಬೇರೆ ಸ್ಟೇಟ್ಗಳಲ್ಲಿ ಮಹಾರಾಷ್ಟ್ರ ಮತ್ತು ಉತ್ತರ ಪ್ರದೇಶದಲ್ಲಿ ಇಂಪ್ಲಿಮೆಂಟೇ ಮಾಡಿಲ್ಲ. ಇನ್ನು ನಮ್ಮ ಸ್ಟೇಟ್ ಅಲ್ಲಿ ಅರ್ಜೆನ್ಸಿ ಏನಿತ್ತು ಸರ್, ಅಂದ್ರೆ ಕಂಟೆಂಪ್ಟ್ ಆಗುತ್ತೆ ಅಂತ ಆತುರಕ್ಕೆ ಬಿದ್ರ. ನೋಡಪ್ಪ, ನೀವ್ ಹೇಳಂತ ನಾನು ಕೇಳಿದ್ದೀನಿ. ಉತ್ತರ ಪ್ರದೇಶಕ್ಕೂ ಡೆಲ್ಲಿಗೂ ಹೋಗಿದೆ ನಾನು, ನಮ್ಮ ಆಫೀಸರ್ಸ್ ಕರ್ಕೊಂಡು ಡೆಲ್ಲಿಗೆ ಹೋಗಿ ಅಲ್ಲೂ ಚರ್ಚೆ ಮಾಡಿದ್ದೀನಿ ನಾನು. ಇದು KRC ಅವರು ಡೈರೆಕ್ಟ್ ಆಗಿ ಕೋರ್ಟ್ ಜಡ್ಜ್ಮೆಂಟ್ ಮೇಲೆ ನಮ್ಗೆ ಬರೆದ್ಬಿಟ್ಟಿದ್ದಾರೆ. KRC ಅಂತ ಚೀಫ್ ಸೆಕ್ರೆಟರಿ ಬರೆದಿದ್ದಾರೆ, ಬೇರೆಯವರು ಇಂಪ್ಲಿಮೆಂಟ್ ದಿ ಕೋರ್ಟ್ ಆರ್ಡರ್ ಅಂತ ಹೇಳ್ತಾರೆ. ಅರ್ಜೆನ್ಸಿ ಅಂತ ನೀವು ಹೇಳ್ತೀರಿ, ಆಫೀಸರ್ಸ್ ಯಾವಾಗಲೂ ಮೈ ಮೇಲೆ ಎಣ್ಣೆ ಹಾಕೊಂಡಿರ್ತಾರೆ ಅವ್ರ ಅನುಕೂಲಕ್ಕೆ. ನಾಳೆ ಯಾಕೆ ನಾ ತೆಗೆದಾಕಬೇಕು ಅಂತ ಹೇಳಿ ನಮ್ಮ ಮೇಲೆ ಹಾಕ್ತಾರೆ. ಅದಕ್ಕೆ ನಾವಿರೋದು ಸಮಸ್ಯೆನ ಬಗೆಹರಿಸಲಿಕ್ಕೆ ಏನಾದ್ರು ಒಂದು ವಿಚಾರ ಮಾಡಬೇಕು. ನೀವು ಕೇಳ್ತೀರಿ ಕರೆಕ್ಟ್, ನೀವು ನಮ್ಗೆ ಛೇಡಿಸ್ತೀರಿ, ಬಟ್ ನಾವು ಸೊಲ್ಯೂಷನ್ ಕೊಡ್ಬೇಕಲ್ಲ. ನಿಮ್ಮತ್ತೆ ನಾವು ಸೊಲ್ಯೂಷನ್ ಇದ್ರೆ ಬೇಕಾದ್ರೆ ಹೇಳಿ, ನಿಮ್ದು ಸೊಲ್ಯೂಷನ್ ನಾವು ಸ್ವೀಕಾರ ಮಾಡಕ್ಕೆ. ಯಾಕಂದ್ರೆ ಕಾನೂನು ಚೌಕಟ್ಟಲ್ಲೇ ನಾವು ಜನರಿಗೆ ಸಹಾಯ ಮಾಡಬೇಕು.
ಅಕ್ರಮ ಸಕ್ರಮ ಆಲ್ರೆಡಿ ಇದೆ ಸರ್. ಸುಪ್ರೀಂ ಇಲ್ಲ ಬಿಲ್ ಅಕ್ರಮ ಸಕ್ರಮ ಬಿಲ್ಗೆ ಆಲೆ ಸುಪ್ರೀಂ ಕೋರ್ಟ್ ಅಲ್ಲಿ ತಡೆ ಇದೆ ಸರ್. ಅದೇ ಸರ್, ಈಗ ಕನ್ಸ್ಟ್ರಕ್ಷನ್ ಮಾಡಕ್ಕೆ ಈ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲೆ ಉಸ್ತುವಾರಿ ಸಚಿವರಾದ ಚಲುವರಾಯಸ್ವಾಮಿ, ಸಚಿವರಾದ ಶಿವರಾಜ್ ತಂಗಡಗಿ, ಶಾಸಕರಾದ ರಮೇಶ್ ಮಂಡಿಸಿದೇಗೌಡ, ವಿಧಾನ ಪರಿಷತ್ ಸದಸ್ಯರಾದ ದಿನೇಶ್ ಗುಳಿಗೌಡ, ಕಾವೇರಿ ಆರತಿ ಕಾರ್ಯಕ್ರಮ ರೂಪುರೇಷೆ ಸಮಿತಿ ಅಧ್ಯಕ್ಷರಾದ ರಾಮ್ ಪ್ರಸಾದ್ ಮನೋಹರ್, ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷರಾದ ಸಾಧು ಕೋಕಿಲ, ಕಾವೇರಿ ನೀರಾವರಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ಮಹೇಶ್ ಸೇರಿದಂತೆ ರೈತ ಸಂಘಟನೆಗಳು ಹಾಗೂ ವಿವಿಧ ಜನಪರ ಸಂಘಟನೆಗಳ ಪದಾಧಿಕಾರಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಜೀವನದಿ ಕಾವೇರಿ ಕಣಿವೆಯ ಜಲಾಶಯಗಳಲ್ಲಿ ಜೂನ್ ತಿಂಗಳಲ್ಲೇ ಜಲರಾಶಿಯ ಸೊಗಸು ಮನೆ ಮಾಡಿದ್ದು ಜನರಲ್ಲಿ ಮತ್ತು ರೈತರಲ್ಲಿ ಹರ್ಷ ಮೂಡಿಸಿದೆ. ಈ ಬಾರಿ ಮುಂಗಾರು ಮಳೆಯು ಅವಧಿಗೂ ಮುನ್ನವೇ ಆರಂಭವಾಗಿರುವುದರಿಂದ ಹಾಗೂ ಜಲಾನಯನ ಪ್ರದೇಶಗಳಲ್ಲಿ ಉತ್ತಮ ಮಳೆಯಾಗುತ್ತಿರುವುದರಿಂದ ಬಹುತೇಕ ಜಲಾಶಯಗಳು ನಳನಳಿಸುತ್ತಿವೆ. ಅಣೆಕಟ್ಟೆಗಳು ಬಹುತೇಕ ಭರ್ತಿಯಾಗಿರುವುದು ಮುಂದಿನ ದಿನಗಳಲ್ಲಿ ಈ ಭಾಗದ ಜೊತೆಗೆ ದೂರದ ಬೆಂಗಳೂರಿನ ಜನರ ಕುಡಿಯುವ ನೀರಿನ ಅವಶ್ಯಕತೆಯನ್ನು ಪೂರೈಸುವುದಕ್ಕೆ ಸಹಕಾರಿಯಾಗಿದೆ. ಮಂಡ್ಯ ಹಾಗೂ ಬೆಂಗಳೂರು ಜಿಲ್ಲೆಗಳ ಜಾನುವಾರುಗಳ ಕುಡಿಯುವ ನೀರಿನ ದಾಹ ನೀಗಿಸುವ ಮಂಡ್ಯ ಜಿಲ್ಲೆಯ ಕೆಆರ್ಎಸ್ ಜಲಾಶಯ 120 ಅಡಿಗೂ ಹೆಚ್ಚು ನೀರು ತಲುಪಿದೆ. ಭರ್ತಿಗೆ ಕೆಲವೇ ಅಡಿಗಳಷ್ಟು ಬಾಕಿ ಇದೆ. ಕಳೆದ ವರ್ಷ ಇದೇ ದಿನ ನೀರಿನ ಮಟ್ಟ 87.62 ಅಡಿಯಷ್ಟಿತ್ತು. ಕೆಆರ್ಎಸ್ 1941ರಲ್ಲಿ ಜೂನ್ 21ರಂದು 120 ಅಡಿ ನೀರು ತುಂಬಿತ್ತು. ಈಗ ಎರಡನೇ ಬಾರಿಗೆ ಜೂನ್ನಲ್ಲೇ 120 ಅಡಿ ದಾಟಿದೆ. 1941ರಲ್ಲಿ ತುಂಬಿದ ಸಂದರ್ಭದಲ್ಲಿ ಆರಂಗಿ ಹಾಗೂ ಹೇಮಾವತಿ ಜಲಾಶಯಗಳು ಇರಲಿಲ್ಲ. ಆದರೆ ಈಗ ಆರಂಗಿ ಹಾಗೂ ಹೇಮಾವತಿ ಜಲಾಶಯ ಇದ್ದಾಗಿಯೂ ಮುಂಚಿತವಾಗಿ 120 ಅಡಿ ತುಂಬಿರುವುದು ವಿಶೇಷ ಅಂತ ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳು ತಿಳಿಸಿದ್ದಾರೆ. ಕೆಆರ್ಎಸ್ ತುಂಬಿರುವುದರಿಂದ ಕಳೆದ ವರ್ಷ ಕೆಆರ್ಎಸ್ ಹಾಗೂ ಕಬಿನಿ ಜಲಾಶಯಕ್ಕೆ ಬಾಗಿನ ಅರ್ಪಿಸುವ ಕಾರ್ಯಕ್ರಮ ಜುಲೈ 29ರಂದು ನಡೆದಿತ್ತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಬಾಗಿನ ಸಲ್ಲಿಕೆ ಪೂಜಾ ಕಾರ್ಯಕ್ರಮ ಈ ಸಲ ಮುಂಚಿತವಾಗಿಯೇ ನಡೆಯುವ ನಿರೀಕ್ಷೆ ಇದೆ. ಮಧೂರು ತಾಲೂಕು ವ್ಯಾಪ್ತಿಯಲ್ಲಿ ಶಿಥಿಲಗೊಂಡಿರುವ ಕಟ್ಟಡಗಳು ಸೇರಿದಂತೆ ಸುಮಾರು 50 ನೂತನ ಅಂಗನವಾಡಿ ಕೇಂದ್ರಗಳನ್ನು ನಿರ್ಮಿಸಲು ಕ್ರಮ ಕೈಗೊಂಡಿದ್ದೇನೆ ಅಂತ ಶಾಸಕ ಕದಲೂರು ಉದಯ್ ತಿಳಿಸಿದರು. ಮಧೂರು ತಾಲೂಕು ಕೊಕ್ಕರಬೇಡೂರು ಸಮೀಪದ ಅರುವನಹಳ್ಳಿ ಗ್ರಾಮದಲ್ಲಿ 20 ಲಕ್ಷ ರೂಪಾಯಿ ವೆಚ್ಚದ ನೂತನ ಅಂಗನವಾಡಿ ಕಟ್ಟಡ ನಿರ್ಮಾಣಕ್ಕೆ ಹಾಗೂ 12 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಹಳ್ಳಿಗಳಿಗೆ ಅಂಗನವಾಡಿ ಕೇಂದ್ರಗಳು ಸೇರಿದಂತೆ ಅಂಬೇಡ್ಕರ್ ಭವನಗಳ ಅವಶ್ಯಕತೆ ಇದೆ. ಅದರಿಂದ ಅರುವನಹಳ್ಳಿ ಗ್ರಾಮದಲ್ಲಿ ಒಂದೇ ದಿನ 2 ಕಾಮಗಾರಿ ಆರಂಭ ಮಾಡಲಾಗಿದೆ ಅಂತ ಹೇಳಿದರು. ಅಷ್ಟೇ ಅಲ್ಲದೆ ಈಗಾಗಲೇ ಗ್ರಾಮೀಣ ಭಾಗದ ರಸ್ತೆ, ಚರಂಡಿ, ನೀರಾವರಿ ಸೇರಿದಂತೆ ಅಗತ್ಯ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ 100 ಕೋಟಿ ರೂಪಾಯಿಗಳ ಅನುದಾನವನ್ನು ತಂದು ಕ್ಷೇತ್ರದ ಅಭಿವೃದ್ಧಿಗೆ ಆದ್ಯತೆ ನೀಡಿದ್ದೇನೆ ಅಂತ ಹೇಳಿದರು. ಅಂಬೇಡ್ಕರ್ ಭವನ ಈಗ ಮಾಡಬೇಕು ಅಪ್ರೂವಲ್ ಆಗಿರೋದು ಹೊಸದಾಗಿ ನಿರ್ಮಾಣ ಹೊಸದಾಗಿ ಒಂದು 50 ರಿಕ್ವೆಸ್ಟ್ ಇದೆ ನಮಗೆ ಸರ್. ಎಷ್ಟು ಅದ್ರಲ್ಲಿ ಚಾಲನೆ ಕೊಡ್ತೀರಿ ಸರ್? ನೋಡೋಣ, ಅನುದಾನ ಬರೋದ್ರ ಮೇಲೆ ಈಗ ನಾವು ಹೆಂಗೆ ಕಟ್ತೀವಿ 50ಕ್ಕೂ ಮಾಡ್ಬೋದು. ಆದರೆ ನಮ್ಮ ಉದ್ದೇಶ ಮಾಡಿದ್ರೆ ಅದು ಎಲ್ಲ ವ್ಯವಸ್ಥೆ ಇರಬೇಕು. ಸುಮ್ಮನೆ ಒಂದು ಏನೋ ಒಂದು ಮಾಡೋದು ಅದು ಬಳಕೆಗೆ ಬರಲ್ಲ, ಯೂಸ್ ಆಗಲ್ಲ, ಆ ಥರ ಮಾಡೋದು ಬೇಡ ಅಂತ. ಸೊ ಸಂಖ್ಯೆ ಕಮ್ಮಿ ಆದರೂ ಪರವಾಗಿಲ್ಲ, ಜನಸಂಖ್ಯೆ ಇರೋ ಜಾಸ್ತಿ ಕಡೆಗೆ ಅಟ್ಲೀಸ್ಟ್ ದೊಡ್ಡದಿರಬೇಕು, ಇಲ್ಲ 2 ಫ್ಲೋರ್ ಆದರೂ ಇರಬೇಕು. ಪಂಚಾಯತಿ ಯೂಸ್ ಆಗಂಗೆ ಇರಬೇಕು ಜನರಿಗೆ. ಯಾವುದೋ ಒಂದು ಶುಭ ಕಾರ್ಯ, ಸಣ್ಣ ಪುಟ್ಟ ಕಾರ್ಯಕ್ರಮ ಮಾಡಿದ್ರೆ ಒಂದಷ್ಟು ಜನಕ್ಕೆ ಅಲ್ಲೇ ಊಟದ ವ್ಯವಸ್ಥೆ, ಒಂದು ಕಾರ್ಯಕ್ರಮ ನಡೀಲಿಕ್ಕೆ ಒಂದು ಹಾಲು, ಇವೆಲ್ಲವನ್ನು ಮಾಡಬೇಕು. ಈ ಸಂದರ್ಭದಲ್ಲಿ ಮುನ್ಮೂಲ ನಿರ್ದೇಶಕ ಹರೀಶ್, ಮುಖಂಡರಾದ ಅರುವನಹಳ್ಳಿ ಸಿದ್ದರಾಜು, ಕೆಂಪರಾಜು, ಗಿರೀಶ್ ಸಿದ್ದರಾಜು, ಅಪರಾಜು ಸೇರಿದಂತೆ ಅನೇಕ ಮುಖಂಡರು ಮತ್ತು ಕಾರ್ಯಕರ್ತರು ಹಾಜರಿದ್ದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕರ್ನಾಟಕ ಬೀದಿ ನಾಟಕ ಅಕಾಡೆಮಿಯ ಸುರೇಶ್ ರವರು, ಸಿಜಿಕೆ ರಂಗದಿನದ ಕಾರ್ಯಕ್ರಮದಲ್ಲಿ ಸಿಜಿಕೆ ರಂಗ ಪುರಸ್ಕಾರ, ಹೋರಾಟದ ಹಾಡುಗಳು ಹಾಗೂ ನೀಗಿಕೊಂಡ ಸಂಸ್ಥಾ ನಾಟಕ ಪ್ರದರ್ಶನ ನಡೆಯಲಿದೆ. ಕರ್ನಾಟಕ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಜಯಪ್ರಕಾಶ್ ಗೌಡ ಕಾರ್ಯಕ್ರಮ ಉದ್ಘಾಟಿಸಲಿದ್ದು, ಕರ್ನಾಟಕ ಲಲಿತಕಲಾ ಅಕಾಡೆಮಿ ಅಧ್ಯಕ್ಷರಾದ ಮೂರ್ತಿ ಅಧ್ಯಕ್ಷತೆ ವಹಿಸಲಿದ್ದಾರೆ. 2021ನೇ ಸಾಲಿನ ಉರುಗಲ್ವಾಡಿ ರಾಮಯ್ಯ, 2022ನೇ ಸಾಲಿನ ಬಾಲಕೃಷ್ಣ, 23ನೇ ಸಾಲಿನ ಒಳಗಲ್ಲಿ ಲೋಕೇಶ್, 24ನೇ ಸಾಲಿನ ಅಶ್ವಥ್ ನಾರಾಯಣ ಪಾಂಡುಪುರ, 25ನೇ ಸಾಲಿನ ಮಂಜೋಳ ಆಲದಳ್ಳಿ ಅವರುಗಳಿಗೆ ಒಟ್ಟು 5 ವರ್ಷಗಳ ಸಿಜಿಕೆ ರಂಗ ಪುರಸ್ಕಾರ ನೀಡಿ ಗೌರವಿಸಲಾಗುವುದು ಅಂತ ಅವರು ಹೇಳಿದರು. ಅತಿಥಿಗಳಾಗಿ ಕರ್ನಾಟಕ ರಂಗ ಪರಿಷತ್ನ ಕೇಂದ್ರ ಸಮಿತಿ ರಾಜ್ಯ ಸಂಚಾಲಕ ನರಸಿಂಹಮೂರ್ತಿ, ರಂಗ ಸಂಘಟಕರಾದ ಗೋಪಾಲಕೃಷ್ಣ,
ಡಾಕ್ಟರ್ ಕೋಡ್ಲೂರು ವೆಂಕಟಪ್ಪ, ಚಿತ್ರಕಲಾವಿದ ಕೃಷ್ಣ ರಾಯಚೂರು ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ಅಂತ ಅವರು ವಿವರಿಸಿದರು. CGK ಬೀದಿ ರಂಗ ದಿನ ಆಚರಣೆ ಅನ್ನುವಂಥ ಅವರು ಹುಟ್ಟಿದ ದಿನವನ್ನು ಜೂನ್ 27ಕ್ಕೆ CGK ಬೀದಿ ರಂಗ ದಿನ ಆಚರಣೆ ಅನ್ನುವಂಥ ವಿಷಯ ಇಟ್ಕೊಂಡು ನಾವು ಅವರಿಗೆ ಗೌರವವನ್ನು ಸೂಚುವ ಕೆಲಸವನ್ನು ಕಳೆದ 10 ವರ್ಷಗಳಿಂದ ಮಾಡ್ತಾ ಬಂದಿದ್ದೇವೆ. ಕಳೆದ 10 ವರ್ಷಗಳಿಂದ ಕರ್ನಾಟಕದ 30 ಜಿಲ್ಲೆಗಳಲ್ಲಿ ಏಕಕಾಲದಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ. ಈ ಕರೋನಾ ಹಿನ್ನೆಲೆ ಒಳಗಡೆ ನಾವು ಮಂಡ್ಯದಲ್ಲಿ 5 ವರ್ಷದಿಂದ ಮಾಡಿರಲಿಲ್ಲ. ಹಾಗಾಗಿ 5 ವರ್ಷದ ಒಟ್ಟಿಗೆ ಆ ಪ್ರಶಸ್ತಿ ಪುರಸ್ಕೃತರನ್ನು ಗೌರವಿಸುವ ಮತ್ತು CGK ಅವ್ರನ್ನ ಗೌರವಿಸಿಕೊಳ್ಳುವ ಕೆಲಸವನ್ನು ನಾವು ಕರ್ನಾಟಕ ಸಂಘದ ಸಹಯೋಗದಲ್ಲಿ ಆಚರಣೆ ಮಾಡ್ತಾಯಿದ್ದೇವೆ. ಇದರ ಮೂಲ ಉದ್ದೇಶ ಇವತ್ತು ನಶಿಸಿ ಹೋಗ್ತಿರುವಂಥ ಬೀದಿ ನಾಟಕವನ್ನು ಪುನಶ್ಚೇತನಗೊಳಿಸುವಂಥ ನಿಟ್ಟಿನಲ್ಲಿ ಕರ್ನಾಟಕ ಬೀದಿ ನಾಟಕ ಅಕಾಡೆಮಿ ಕೆಲಸ ಮಾಡ್ತಾಯಿದೆ. ನೀಗಿಕೊಂಡ ಸಂಸ ನಾಟಕವನ್ನು ನಾವು ಏಕವ್ಯಕ್ತಿ ಪ್ರದರ್ಶನವನ್ನು ಅವತ್ತು ಪ್ರದರ್ಶನ ಮಾಡ್ತಾಯಿದ್ದೇವೆ. ಹಾಗಾಗಿ ಮತ್ತು ನಮ್ಮ ಉರುಗಲವಾಡಿ ರಾಮಯ್ಯನವರ ಹೋರಾಟದ ಹಾಡುಗಳು ಕೂಡ ಅವತ್ತು ಇರ್ತವೆ. ದಯಮಾಡಿ ತಾವುಗಳೆಲ್ಲ ಹೆಚ್ಚಿನ ಸಹಕಾರ ನೀಡಿ ಪ್ರೋತ್ಸಾಹಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಗೋಷ್ಠಿಯಲ್ಲಿ ಕರ್ನಾಟಕ ಸಂಘದ ಕಾರ್ಯದರ್ಶಿ ಸೋಮಶೇಖರ್, ಜಯರಾಮು, ಉರುಗಲವಾಡಿ ರಾಮಯ್ಯ ಉಪಸ್ಥಿತರಿದ್ದರು. ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಡೆಂಗ್ಯೂ ರೋಗ ನಿಯಂತ್ರಣ ಕುರಿತು ನಡೆದ ಸಭೆಯಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ಕುಮಾರ್ ಅವರು, ಡೆಂಗ್ಯೂ ರೋಗ ಉಂಟು ಮಾಡಿರುವ ಈಡರ್ಸ್ ಲಾರ್ವಾ ಸಮೀಕ್ಷೆಯಲ್ಲಿ ಕಂಡುಬಂದಲ್ಲಿ ತಕ್ಷಣ ಅವುಗಳ ಉತ್ಪತ್ತಿಯಾಗದಂತೆ ತಡೆಗಟ್ಟಲಾಗುವುದನ್ನು ತಿಳಿದರು. ಕಟ್ಟಡ ನಿರ್ಮಿಸುವ ಪ್ರದೇಶಗಳಲ್ಲಿ, ಗ್ಯಾರೇಜ್ಗಳಲ್ಲಿ, ದನ ಕರು ಸಾಗಾಣಿಕೆ ಪ್ರದೇಶ, ಗುಜರಿ, ಎಳನೀರು ಮಾರುವ ಸ್ಥಳ, ನೀರಿನ ತೊಟ್ಟಿಗಳು ಹಾಗೂ ನೀರು ನಿರ್ಗಡೆಯಾಗುವ ಪ್ರದೇಶಗಳಲ್ಲಿ ಡೆಂಗ್ಯೂ ಜ್ವರವನ್ನು ತಡೆಗಟ್ಟಲು ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವಂತೆ ಅವರು ಹೇಳಿದರು. KSRTC ಬಸ್ ನಿಲ್ದಾಣದ ಡಿಪೋಗಳಲ್ಲಿ ನಿರುಪಯುಕ್ತ ಟೈರ್ಗಳು ಹಾಗೂ ಹಳೆ ಯಂತ್ರೋಪಕರಣಗಳಿದ್ದಲ್ಲಿ ತೆರವುಗೊಳಿಸುವಂತೆ ಸೂಚಿಸಿದರು. ಸಭೆಯಲ್ಲಿ DHO ಡಾಕ್ಟರ್ ಮೋಹನ್, ಮಲೇರಿಯಾ ನಿಯಂತ್ರಣಾಧಿಕಾರಿ ಡಾಕ್ಟರ್ ಕಾಂತರಾಜು, ಡಾಕ್ಟರ್ ಮುರಿಗೌಡ, ಡಾಕ್ಟರ್ ಆಶಲತಾ, ರಾಜಮೂರ್ತಿ ಹಾಗೂ ಇನ್ನಿತರ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ತರಬೇತುದಾರರಾದ ಲೋಕೇಶ್ ಮೊದಲಿಯಾರ್ ಅವರು, ತರಬೇತುದಾರ ಲೋಕೇಶ್ ಮೊದಲಿಯಾರಾದ ನಾನು ಮತ್ತು ನನ್ನ ವಿದ್ಯಾರ್ಥಿ ಮತ್ತು ಪುತ್ರ ವಿಷ್ಣು ಮೊದಲಿಯಾರ್ ಜಂಟಿ ಸ್ಪರ್ಧೆಯಲ್ಲಿ ಸತತ 35 ನಿಮಿಷಗಳ ಕಾಲ ಪಂಚ್, ಬ್ಲಾಕ್ ಕಿಕ್ ಹಾಗೂ ಇತರ ಪ್ರದರ್ಶನಗಳ ಮೂಲಕ ಸಾಧನೆ ಮಾಡಿದ್ದೇವೆ ಅಂತ ಹೇಳಿದರು. ಸ್ಪರ್ಧೆಯಲ್ಲಿ 4500ಕ್ಕೂ ಹೆಚ್ಚು ಮಂದಿ ಭಾಗಿಯಾಗಿದ್ದು, ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ನಲ್ಲಿ ಹೆಸರು ಸೇರಿಸಿ ಪ್ರಶಸ್ತಿ ಮತ್ತು ಪ್ರಮಾಣ ಪತ್ರ ಪಡೆಯುವಲ್ಲಿ ನಾವು ಯಶಸ್ವಿಯಾಗಿದ್ದೇವೆ. ವಿಡಿಯೋ ಮೂಲಕ ನಡೆದ ಸ್ಪರ್ಧೆಯನ್ನು 4 ತಿಂಗಳ ಕಾಲ ಪರಿಶೀಲನೆ ಮಾಡಿ ಪ್ರಶಸ್ತಿ ಘೋಷಣೆ ಮಾಡಲಾಗಿದ್ದು, ಲಂಡನ್ನಿಂದ ಪ್ರಶಸ್ತಿ ಪತ್ರ ಮತ್ತು ಮೆಡಲ್ಗಳನ್ನು ರವಾನಿಸಲಾಗಿದೆ ಅಂತ ಹೇಳಿದರು. ಫೆಬ್ರವರಿ ತಿಂಗಳಲ್ಲಿ ತಮಿಳುನಾಡಿನ ಫಿಸಿಕಲ್ ಯೂನಿವರ್ಸಿಟಿಯಲ್ಲಿ ಒಂದು ವರ್ಲ್ಡ್ ರೆಕಾರ್ಡ್, ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್, ಮುಖ್ಯವಾಗಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಅನ್ನೋ ಒಂದು ಇವೆಂಟ್ಸ್ನ ಆರ್ಗನೈಸ್ ಮಾಡಿದರು. ಆರ್ಗನೈಸ್ ಮಾಡಿದ ಆ ಇವೆಂಟ್ನಲ್ಲಿ ನಾನು ಮತ್ತು ನನ್ನ ಮಗ ಇಬ್ಬರು ಕೂಡ ಭಾಗವಹಿಸಿ ಸತತ 35 ನಿಮಿಷಗಳ ಕಾಲ ನಾನ್ ಸ್ಟಾಪ್ 35 ನಿಮಿಷಗಳ ಪಂಚು ಮತ್ತು ಕಿಕ್ಕು ಮತ್ತು ಬಾಕ್ಸ್ ಈ ಥರ ಏನಿದೆ ಅದನ್ನೆಲ್ಲ ಪ್ರದರ್ಶನ ಮಾಡಿ ಸತತ 35 ನಿಮಿಷಗಳ ಕಾಲ ಪ್ರದರ್ಶನ ಮಾಡೋ ಇದೊಂದು ಗ್ರೂಪ್ ಇವೆಂಟ್ ಇದು. ಓಕೆ, ಸುಮಾರು ನಮ್ಮ ಭಾರತ ದೇಶದಿಂದ 4,500 ಜನದಷ್ಟು ಪಾರ್ಟಿಸಿಪೇಷನ್ ಮಾಡಿದರು. ಅದರಲ್ಲಿ ಬಂದು 2,996 ಜನಕ್ಕೆ ಮಾತ್ರ ಇದು ಸರ್ಟಿಫೈಡ್ ಮತ್ತು ಮೆಡಲ್ಲು ಇದೆಲ್ಲ ಬಂದು ಲಂಡನ್ನಿಂದ ಗಿನ್ನಿಸ್ ವರ್ಲ್ಡ್ ರೆಕಾರ್ಡಿಂದನೇ ಪ್ರೂಫ್ ಆಗಿ ಬಂದಿರುತ್ತೆ. ಈ ಒಂದು ದಾಖಲೆ ಮಾಡಿದ್ದೀವಿ, ಇದನ್ನು ಬರೀ ವೆರಿಫಿಕೇಷನ್ಗೆ ನನಗೆ 4 ತಿಂಗಳು ತೊಗೊಂಡಿದ್ದಾರೆ ಗಿನ್ನಿಸ್ ವರ್ಲ್ಡಿಂದ. ಓಕೆ, ಫೆಬ್ರವರಿಯಿಂದ ಇಲ್ಲಿ ತನಕ ನಮಗೆ ಅದು ವೆರಿಫಿಕೇಷನ್ ಆಗಿ ಈಗ ಮೊನ್ನೆ ಒಂದು ವಾರದ ಹಿಂದೆ ನಮಗೆ ಮೆಡಲ್ಸು ಮತ್ತು ಸರ್ಟಿಫಿಕೇಟ್ಸು ನಮ್ಮ ಕೈ ಸೇರಿದೆ. ನಮ್ಮ ಕರ್ನಾಟಕದಲ್ಲಿ ಏನಿದ್ದೀವಿ ಆಲ್ಮೋಸ್ಟ್ ಇವಾಗ ನಾವು ಕರ್ನಾಟಕದಲ್ಲಿ ಒಂದು 6ರಿಂದ 7 ಜನಕ್ಕೆ ಬಂದಿರ್ಬೋದು ಐ ಥಿಂಕ್ ನನ್ನ ಪ್ರಕಾರ. ಗೋಷ್ಠಿಯಲ್ಲಿ ಪುತ್ರ ವಿಷ್ಣು ಮೊದಲಿಯಾರ್, ಪತ್ನಿ ಶಿವರಂಜನಿ, ತರಬೇತುದಾರರಾದ ಬಸವಸಾಗರ್, ಟ್ರೈನಿಂಗ್ ಸ್ಕೂಲ್ನ ಸದಸ್ಯರಾದ ಕುಮಾರ್ ಪಾಲ್ಗೊಂಡಿದ್ದರು. ಸಮಾಜದ ಒಳಿತಿಗಾಗಿ ನೀವು ಪ್ರಯತ್ನ ಮಾಡಬೇಕು ಅಂತ ಅಂತಾರಾಷ್ಟ್ರೀಯ ಅಲೈನ್ಸ್ ಸಂಸ್ಥೆಯ ರಾಜ್ಯಪಾಲರಾದ ಅಲೈ ಮಾದೇಗೌಡ ತಿಳಿಸಿದರು. ಮಂಡ್ಯ ಅಮೃತ ಅಲೈನ್ಸ್ ಸಂಸ್ಥೆ, ನಿವೃತ್ತ ಶಿಕ್ಷಕ ಕೆ ಮಾಯಗಶೆಟ್ಟಿ ಸೇವಾ ಸಮಿತಿ ಹಾಗೂ ಅಖಿಲ ಕರ್ನಾಟಕ ಸಿರಿಗನ್ನಡ ಪ್ರತಿಷ್ಠಾನದ ವತಿಯಿಂದ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮದ್ದೂರಿನಲ್ಲಿ ಆಯೋಜಿಸಿದ್ದ ನಶಾಮುಕ್ತ ಭಾರತಕ್ಕಾಗಿ ವಿದ್ಯಾರ್ಥಿಗಳಿಗೆ ಮಾದಕ ವಸ್ತುಗಳ ಬಳಕೆ ಕುರಿತ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ನಿಮಗೆ ಅರಿವಿದ್ದರೂ ಕೂಡ ಮುಂದೊಂದು ದಿನ ಪಟ್ಟಣಕ್ಕೆ ಅಥವಾ ದೊಡ್ಡ ನಗರಕ್ಕೆ ಹೋದಾಗ ಇದರ ಬಗ್ಗೆ ಅರಿವಾಗುತ್ತದೆ. ಆದ್ದರಿಂದ ನಶಾಮುಕ್ತ ಮತ್ತು ಮಾದಕ ವಸ್ತುಗಳ ಬಗ್ಗೆ ದೂರ ಉಳಿಯಬೇಕು ಅಂತ ಸಲಹೆ ನೀಡಿದರು. ಇದರ ಬಗ್ಗೆ ಅಲೈನ್ಸ್ ಸಂಸ್ಥೆಯು ನಿರಂತರವಾಗಿ ಕಾರ್ಯಕ್ರಮಗಳನ್ನು ನಡೆಸುತ್ತಿದೆ. ಜೊತೆಗೆ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಅಂತ ಹೇಳಿದರು.
ಸಂಪನ್ಮೂಲ ವ್ಯಕ್ತಿ ಮಹಮ್ಮದ್ ಸೊಹೇಲ್ ಅವರು ಮಾತನಾಡಿ, ವಿದ್ಯಾರ್ಥಿಗಳು ತಾತ್ಕಾಲಿಕವಾಗಿ ಅಮೂಲ್ಯವಾಗಿ ನೀಡುವ ಮಾದಕ ದ್ರವ್ಯಗಳ ಮದ್ಯ, ಸಿಗರೇಟ್, ಡ್ರಗ್ಸ್ ಇತ್ಯಾದಿ ಅವಲಂಬನೆಗೆ ಒಳಗಾಗುವುದನ್ನು ವ್ಯಸನ ಎನ್ನಬಹುದು. ವ್ಯಸನ ಎನ್ನುವುದು ಒಂದು ಸಂಕೀರ್ಣವಾದ ಸಮಸ್ಯೆಯಾಗಿದ್ದು, ಇದು ಜೀವವಿಜ್ಞಾನಕ್ಕೆ ಸಂಬಂಧಿಸಿದ ಮೆದುಳಿನ ಅಸ್ವಸ್ಥತೆಯಾಗಿದೆ. ಇದರ ಮೇಲೆ ಮಾನಸಿಕ ಹಾಗೂ ಸಾಮಾಜಿಕ ಅಂಶಗಳ ಪ್ರಭಾವ ಬೀರುತ್ತದೆ ಅಂತ ಹೇಳಿದರು. ಕಾರ್ಯಕ್ರಮದಲ್ಲಿ ಮದ್ದೂರು ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಮಂಜುನಾಥ್, ಕಾರ್ಯಕ್ರಮದ ಅಲೈನ್ಸ್ ಸಂಪನ್ಮೂಲ ವ್ಯಕ್ತಿಗಳಾದ ಮಾದೇಗೌಡ, ಲೋಕೇಶ್, ಪ್ರಾಂಶುಪಾಲರಾದ ಗೀತಾ ಹಾಗೂ ಇನ್ನಿತರರು ಪಾಲ್ಗೊಂಡಿದ್ದರು. ಸಾರ್ವಜನಿಕರಿಗೆ ಹಲವಾರು ಸಮಸ್ಯೆಗಳಿರುತ್ತದೆ. ಇರುವ ಎಲ್ಲ ಸಮಸ್ಯೆಗಳನ್ನು ನಿಯಮಾನುಸಾರ ಪರಿಹರಿಸಲು ಜಿಲ್ಲಾಡಳಿತದಿಂದ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದೆಂದು ಸಚಿವ ಚಲುವರಾಯಸ್ವಾಮಿ ತಿಳಿಸಿದರು. ಕೇರ್ಪೇಟೆಯಲ್ಲಿ ಆಯೋಜನೆ ಮಾಡಲಾಗಿದ್ದ ಜನಸ್ಪಂದನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಸಚಿವರು, ಸರ್ಕಾರ ರೂಪಿಸಿರುವ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಪಕ್ಷಾತೀತ ಹಾಗೂ ಯಾವುದೇ ಜಾತಿಗೆ ಸೀಮಿತಗೊಳಿಸದೆ ಎಲ್ಲರಿಗೂ ನೀಡಲಾಗುತ್ತಿದೆ ಎಂದು ಹೇಳಿದರು. ಜನಪ್ರತಿನಿಧಿಗಳು ಹಲವಾರು ಅಭಿವೃದ್ಧಿ ಕೆಲಸಗಳನ್ನು ಮಾಡುತ್ತಾರೆ, ಆದರೆ ಇನ್ನೂ ಅಭಿವೃದ್ಧಿ ಕೆಲಸಗಳು ಮಾಡಬೇಕಾಗಿರುತ್ತದೆ. ಅಭಿವೃದ್ಧಿ ಕೆಲಸಗಳು ಜನಪ್ರತಿನಿಧಿಗಳು ನಿರಂತರ ಮಾಡಬೇಕು. ಜಿಲ್ಲೆಯಲ್ಲಿ ರೈತರ ಹಿತದೃಷ್ಟಿಯಿಂದ ಮೈಶುಗರ್ ಸಕ್ಕರೆ ಕಾರ್ಖಾನೆಯನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ ಹಾಗೂ ಹೊಸ ಕೃಷಿ ವಿಶ್ವವಿದ್ಯಾಲಯವನ್ನು ಆರಂಭ ಮಾಡಲಾಗುತ್ತಿದೆ ಎಂದು ಹೇಳಿದರು. ಕಳೆದ 3 ತಿಂಗಳಲ್ಲಿ ಕೇರ್ಪೇಟೆಯಲ್ಲಿ 219 ಪೋಡಿಯನ್ನು ದುರಸ್ತಿ ಮಾಡಲಾಗಿದೆ. ಜಿಲ್ಲೆಯಲ್ಲಿ ಒಟ್ಟು 8,000 ಪೌತಿ ಖಾತೆ ಮಾಡಿಕೊಡಲಾಗಿದೆ ಅಂತ ಸಚಿವರು ತಿಳಿಸಿದರು. ಕೇರ್ಪೇಟೆ ಅಥವಾ ಇಡೀ ರಾಜ್ಯದಲ್ಲಿ ಸಮಸ್ಯೆ ಯಾರನ್ನು ಒಂದೇ ಬಾರಿ ಮುಗಿಸ್ಲಿಕ್ಕೆ ಸಾಧ್ಯ. ಸ್ವತಂತ್ರ ಬಂದು 80 ವರ್ಷ ಆಗಿದೆ. ಇನ್ನೂ ಸಮಸ್ಯೆ ಇದೆ ಅಂದರೆ ಅದಕ್ಕೆ ಯಾರು ಹೊಣೆ ಅಂತೇಳಿ ನಾವೆಲ್ಲರೂ ಆತ್ಮಸಾಕ್ಷಿಗೆ ವಿಮರ್ಶೆ ಮಾಡ್ಕೊಳ್ಬೇಕು. ರಾಜಕಾರಣಿಗಳೇ ಹೊಣೆನಾ, ಅಧಿಕಾರಿಗಳೇ ಹೊಣೆನಾ, ಅಥವಾ ನಿಮ್ಮ ದಾಖಲೆಗಳನ್ನ ಆ ಸಂದರ್ಭದಲ್ಲಿ ಮಾಡ್ಕೊಳ್ಳದೆ ಇರತಕ್ಕಂಥದ್ದಕ್ಕೆ ಯಾರು ಕಾರಣ, ಅಥವಾ ಕೆಲವು ಕಾನೂನಿನ ಬಾಹಿರವಾದಂಥ ದಾಖಲೆಗಳನ್ನ ಸನ್ಮಾನಿಸಕ್ಕಾಗದೇ ಇದ್ದರೆ ಅದು ಅಧಿಕಾರಿಗಳು ಹೊಣೆ ಆಗಬೇಕಾಗುತ್ತಾ? ಅಕ್ರಮವಾಗಿ ನಾವು ಉಪಯೋಗಿಸ್ತಾ ಇರ್ತಕ್ಕಂಥದ್ದು ಯಾವುದೇ ಆಸ್ತಿಯಾಗಲಿ ನಾವು ಹೊಣೆನ, ಇವೆಲ್ಲವೂ ನಮ್ಮ ಕಣ್ಣು ಮುಂದೆ ಬರುತ್ತೆ. ಎಲ್ಲ ಸರ್ಕಾರಗಳು, ಎಲ್ಲ ಶಾಸಕರು, ಮಂತ್ರಿಗಳು ಬಂದಾಗ ಅವರು ಕೈಲಾದಷ್ಟು ಮಾಡ್ತಾರೆ. ಕೆಲವರು ಜಾಸ್ತಿ ಮಾಡ್ಬೋದು, ಕೆಲವರು ಕಡಿಮೆ ಮಾಡ್ಬೋದು, ಕೆಲವರು ಮಾಡಲು ಇರ್ಬೋದು. ಆದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನೀವೆಲ್ಲರೂ ಅರ್ಥ ಮಾಡ್ಕೋಬೇಕು, ಈ ಸರ್ಕಾರಗಳು, ಶಾಸಕರುಗಳು ಎಲ್ಲರಿಗೂ ಅಧೀನರು ನೀವೇ. ಈ ಅಧಿಕಾರಿಗಳಿಗೆ 30 ವರ್ಷ 40 ವರ್ಷ ಅವರಿಗೆ ಅವಕಾಶ ಇರುತ್ತೆ. ಒಂದ್ಸರಿ AS ಮಾಡಿ ಬಂದರೆ ಅಥವಾ KS ಮಾಡಿ ಬಂದರೆ, ಬೇರೆ ವೃತ್ತಿ ಬಂದರೆ. ಕೇರ್ಪೇಟೆ ಶಾಸಕ ಮಂಜು ಮಾತನಾಡಿ, 26.80 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಜಿಲ್ಲಾ ಉಸ್ತುವಾರಿ ಸಚಿವರು ಲೋಕಾರ್ಪಣೆ ಮಾಡಿದಿರುವುದು ಸಂತಸ ತಂದಿದೆ ಅಂತ ಅವರು ಹೇಳಿದರು. ಕೇರ್ಪೇಟೆ ತಾಲೂಕಿನಲ್ಲಿ ಅಗತ್ಯಕ್ಕೆ ಅನುಗುಣವಾಗಿ ಕೆರೆ ಅಭಿವೃದ್ಧಿ ಕಾಮಗಾರಿಗಳು, ವಿದ್ಯುತ್ ಉಪಕೇಂದ್ರಗಳನ್ನು ಪ್ರಾರಂಭಿಸುವಂತೆ ಸಚಿವರಿಗೆ ಮನವಿ ಮಾಡಿದರು. ಇದೇ ಸಂದರ್ಭದಲ್ಲಿ SSLCಯಲ್ಲಿ ಹೆಚ್ಚು ಅಂಕ ಪಡೆದ 3 ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ಜೊತೆಗೆ ಕೃಷಿ ಭಾಗ್ಯ ಯೋಜನೆಯಡಿ ಕೃಷಿ ಹೊಂಡ ಫಲಾನುಭವಿಗಳಿಗೆ ಮತ್ತು ಕೃಷಿ ಯಂತ್ರೀಕರಣ ಯೋಜನೆಯಡಿ ಸಹಾಯಧನವನ್ನು ವಿತರಿಸಲಾಯಿತು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸುಕನ್ಯಾ ಸಮೃದ್ಧಿ ಯೋಜನೆಯ ಫಲಾನುಭವಿಗಳಿಗೆ ಗಣ್ಯರು ಪಾಸ್ ಪುಸ್ತಕ ವಿತರಣೆ ಮಾಡಿದರು. ಕಾರ್ಯಕ್ರಮದಲ್ಲಿ ಮೈಸೂರು ಅಧ್ಯಕ್ಷ ಸಿ ಡಿ ಗಂಗಾಧರ್, ಜಿಲ್ಲಾಧಿಕಾರಿ ಕುಮಾರ್, ಜಿಲ್ಲಾ ಪಂಚಾಯತ್ ಸಿಇಒ ನಂದಿನಿ, ಅಪರ ಪೊಲೀಸ್ ವರಿಷ್ಠಾಧಿಕಾರಿ ತಿಮ್ಮಯ್ಯ, ಮಾಜಿ ಶಾಸಕರಾದ ಚಂದ್ರಶೇಖರ್, ಪ್ರಕಾಶ್, ಪಂಕಜ ಪ್ರಕಾಶ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಪಾಂಡವಪುರ ತಾಲೂಕಿನ ನರಹಳ್ಳಿಯ ಹಾಲು ಉತ್ಪಾದಕರ ಸಹಕಾರ ಸಂಘದ ಡೈರಿಯಲ್ಲಿನ ಅವ್ಯವಸ್ಥೆ ಬಗ್ಗೆ ನಮ್ಮ ಸ್ವರ್ಣ ವಾಹಿನಿ ವರದಿ ಬಿತ್ತರಿಸಿದ ತಕ್ಷಣ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಜಿಲ್ಲಾ ಉಪನೋಂದಣಾಧಿಕಾರಿ ನಾಗಭೂಷಣ್ ಮತ್ತು ಮನ್ಮೂಲ್ ಉಪವ್ಯವಸ್ಥಾಪಕ ಪ್ರಸಾದ್ ಅವರು ಸ್ಥಳಕ್ಕೆ ತುರ್ತು ಭೇಟಿ ನೀಡಿ ಪರಿಸ್ಥಿತಿಯನ್ನು ಪರಿಶೀಲಿಸಿದರು. ಅಧಿಕಾರಿಗಳನ್ನು ಸುತ್ತುವರೆದ ಗ್ರಾಮಸ್ಥರು ಡೈರಿಯಲ್ಲಿನ ನಿರ್ಲಕ್ಷ್ಯ, ದುರ್ವ್ಯವಸ್ಥೆ ಹಾಗೂ ರೈತರ ಹಕ್ಕುಗಳ ಕಡೆಗಣನೆ ಕುರಿತು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಅವ್ಯವಸ್ಥೆಯ ತೀವ್ರತೆಯನ್ನು ಕಣ್ಣಾರ ಕಂಡ ಅಧಿಕಾರಿಗಳು ಡೈರಿಯ ಕಾರ್ಯದರ್ಶಿ ಕಾಳಮರಿಗೌಡ ಅವರನ್ನು ತರಾಟೆಗೆ ತೆಗೆದುಕೊಂಡು ತಕ್ಷಣವೇ 1 ವಾರದ ಒಳಗೆ ಸ್ಥಳ ಬದಲಾವಣೆ ಮಾಡುವಂತೆ ಸೂಚನೆ ನೀಡಿದರು. ಇದಲ್ಲದೆ 20 ದಿನಗಳ ಒಳಗೆ ಡೈರಿ ಆಡಳಿತ ಮಂಡಳಿಯ ಚುನಾವಣೆ ನಡೆಸುವುದಾಗಿ ಘೋಷಣೆ ಮಾಡಿದರು. ಗ್ರಾಮಸ್ಥರ ಒತ್ತಾಯದ ಮೇರೆಗೆ ತಾತ್ಕಾಲಿಕವಾಗಿ ಮಾರಮ್ಮನ ದೇವಸ್ಥಾನ ಅಥವಾ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಹಾಲು ಸಂಗ್ರಹ ವ್ಯವಸ್ಥೆ ಮಾಡಲು ಮೇಲ್ವಿಚಾರಕ ಪ್ರಜ್ವಲ್ ಅವರಿಗೆ ಸೂಚನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಅಧಿಕಾರಿಗಳಿಗೆ ಬೆಂಬಲ ನೀಡುವುದಾಗಿ ಭರವಸೆ ನೀಡಿದರು. ಅಲ್ಲೊಂದು ಲೀಟರ್ ಕಮ್ಮಿ ಆಗ್ತದೆ, ತಂದು ಹಾಕ್ತಾರೆ. 10 ಲೀಟರ್ ಹೋದ್ರೋಯ್ತು. ಬೆಲೆ ಇಲ್ಲ ಸರ್ ಅದಕ್ಕೆ. ಹಾಲಿನ ರೇಟು ಜಾಸ್ತಿ ಮಾಡ್ತಾರೆ ಸರ್.
ಸಾಯಂಕಾಲ ಕಡಿಮೆ ಆಗ್ತಾರೆ. ಏನ್ ದಿಕ್ಕಂಗ್ ಆಗ್ತಾರೆ? ಚೀಟಿ ತಂದು ಪ್ರತಿದಿನ ಅದೇ ರೇಟು ಅದೇ ಇದು. ಬೆಳಿಗ್ಗೆ ಒಂಥರ ಸಾಯಂಕಾಲ ಒಂಥರ ಬೆಳಿಗ್ಗೆ ಬೆಳಿಗ್ಗೆ ಒಂದು ರೇಟು ಸಾಯಂಕಾಲ ಒಂದು ರೇಟು ಅಷ್ಟೇ. ಎರಡು ಯಾವತ್ತೂ ಡೇಟು ಬರಲ್ಲ, ನಂಬರ್ ಬರಲ್ಲ. ಈ ಡೈರಿಗೆ ಯಾವುದೇ ಅಧ್ಯಕ್ಷರು ಅಥವಾ ನಿರ್ದೇಶಕರಿಲ್ಲ. ಇದು ಜಿಲ್ಲೆಯಲ್ಲಿ ಅತ್ಯಂತ ಅವ್ಯವಸ್ಥಿತ ಡೈರಿಯಾಗಿದೆ. ಪ್ರತಿದಿನ 30 ಕ್ಯಾನ್ಗೆ ಹೆಚ್ಚು ಹಾಲು ನೀಡುವ ರೈತರು ಸಂಕಷ್ಟ ಪಡ್ತಿದ್ದಾರೆ ಅಂತ ಗ್ರಾಮಸ್ಥರು ದೂರಿದರು. ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಆಶಾ, ಮೀನಾ, ವೀಣಾ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅಂದಾನಿ ಸೋಮನಹಳ್ಳಿ ಅವರು, ಸುರೇಶ್ ಕಂಠಿ ಓರ್ವ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾಗಿ ಈ ರೀತಿಯಾಗಿ ಆಧಾರ ರಹಿತ ಆರೋಪಗಳನ್ನು ಮಾಡುವುದು ಸರಿಯಲ್ಲ ಅಂತ ಹೇಳಿದರು. ಅವರು ಸಾಕಷ್ಟು ಸಂದರ್ಭಗಳಲ್ಲಿ ಹಲವು ಪ್ರಕರಣಗಳಲ್ಲಿ ಭಾಗಿಯಾಗಿ ಲಕ್ಷಾಂತರ ರೂಪಾಯಿ ಹಣ ಪಡೆದಿದ್ದಾರೆ. ಇದಕ್ಕೆ ನನ್ನ ಬಳಿ ಸಾಕ್ಷ್ಯಗಳಿದ್ದು ಬಹಿರಂಗ ಚರ್ಚೆಗೆ ಬರಲಿ ಅಂತ ಸವಾಲೆಸೆದರು. ಮದ್ದೂರು ನಗರಸಭೆಗೆ ಹಲವು ಗ್ರಾಮಗಳನ್ನು ಸೇರಿಸುತ್ತಿರುವುದನ್ನು ವಿರೋಧಿಸಿ ನಡೆಸುತ್ತಿದ್ದ ಪ್ರತಿಭಟನೆಯ ವೇಳೆ ಮದ್ದೂರು ಶಾಸಕ ಅವಹೇಳನವಾಗಿ ಮಾತನಾಡಿದ್ದರ ಸಂಬಂಧ ಶಾಸಕರ ಬಕೆಟ್ ಡಿ ಸುರೇಶ್ ಕಂಠಿ ಪತ್ರಿಕಾಗೋಷ್ಠಿ ನಡೆಸಿ ಆಧಾರ ರಹಿತ ಸುಳ್ಳು ಆರೋಪಗಳನ್ನು ಮಾಡಿರುವ ಕ್ರಮ ಸರಿಯಿಲ್ಲ ಅಂತ ಖಂಡಿಸಿದರು. ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಉತ್ತರವನ್ನು ಖಂಡಿಸಿ ಹೇಳಿದ್ದೀನಿ. ಶಾಸಕರ ಹೇಳಿಕೆಯನ್ನು ಖಂಡಿಸಿ ಮಾತಾಡಿದ್ದೇನೆ. ಈ ವಿಚಾರದಲ್ಲಿ ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಸುರೇಶ್ ಕಂಠಿ ಈ ಮನುಷ್ಯ ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪವನ್ನು ಮಾಡಿ ಮಾಧ್ಯಮ ಗೋಷ್ಠಿಯಲ್ಲಿ ನನ್ನ ತೇಜೋವಧ ಮಾಡಲಿಕ್ಕೆ ಹೊರಟಿದ್ದಾನೆ. ಆಧಾರರಹಿತ ಸುಳ್ಳು ಆರೋಪನ ಮಾಡಿ ಅದು ಮಾಧ್ಯಮದಲ್ಲಿ ಮತ್ತು ದೃಶ್ಯ ಮಾಧ್ಯಮದಲ್ಲೂ ಕೂಡ ಪ್ರಸಾರ ಆಗಿದೆ. ಈ ವಿಚಾರಕ್ಕೆ ನಾನು ಸುರೇಶ್ ಕಂಠಿ ನೇರವಾಗಿ ಪ್ರಶ್ನೆ ಮಾಡ್ತೀನಿ. ನನ್ನ ಮೇಲೆ ನನ್ನ ವೈಯಕ್ತಿಕ ವಿಚಾರಗಳನ್ನು ಹೇಳಿದ್ದೆ. ನಾನು ಹೆಂಗೆ ಬೆಳೆದು ಬಂದೆ, ನಾನು ಹೆಂಗೆ ಹುಟ್ಟು ಬಂದೆ, ಯಾವ ಸ್ಟೇಜಲ್ಲಿ ಇದ್ದೆ ಅಂತೆಲ್ಲ ಹೇಳಿದ್ದಾನೆ. ಅದೊಂದು ಕಡೆ ಇರಲಿ. ಆದರೆ ನಾನು ನಮ್ಮ ಗ್ರಾಮದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯನಾಗಿ ದಲಿತರ ನಿವೇಶನಗಳನ್ನು ಕಬಳಿಸಿದ್ದಾನೆ ಅಂತ ಆರೋಪ ಮಾಡಿದ್ದಾನೆ. ಇದು ಸತ್ಯಕ್ಕೆ ದೂರವಾದದ್ದು. ಆಧಾರರಹಿತ ಸುಳ್ಳು ಆರೋಪ ಮಾಡಿದ್ದಾನೆ. ಸುರೇಶ್ ಕಂಠಿಗೆ ತಮ್ಮಲ್ಲಿ ಕೇಳ್ತೀನಿ, ನಿನಗೆ ತಾಕತ್ತಿದ್ರೆ ದಾಖಲೆ ಸಾಬೀತು ಮಾಡು. ಮತ್ತೊಂದು ಕಡೆ ಅಟ್ರಾಸಿಟಿ ದೂರನ ದಾಖಲಿಸಿ ಹಣ ವಸೂಲಿ ಮಾಡಿದ್ದಾನೆ ಅಂತ ಆರೋಪ ಮಾಡಿದ್ದಾನೆ. ಇದು ಕೂಡ ಸತ್ಯಕ್ಕೆ ದೂರವಾದದ್ದು ಹೇಳಿದ್ದೇನೆ. ಸಾಬೀತು ಮಾಡಿದ್ರೆ ನಾನು ಜಿಲ್ಲೆಯಿಂದನೇ ಗಡೀಪಾರಾಗ್ತೀನಿ, ಜೊತೆಗೆ ಸಾರ್ವಜನಿಕ ಜೀವನದಿಂದ ದೂರ ಉಳಿತೀನಿ, ಹೋರಾಟದ ಜೀವನದಿಂದ ಅಂತ ಹೇಳಿದ್ದೀನಿ. ಎಲ್ಲ ಮುಖಂಡರು ನಾವು ಅವನಿಗೆ ಆಗ್ರಹಪಡಿಸ್ತೀವಿ, ಬಹಿರಂಗ ಕ್ಷಮೆಯನ್ನು ಯಾಚಿಸಬೇಕು. ಇಲ್ಲಾಂದರೆ ಮಾಧ್ಯಮ ಮುಂದೆ ದಾಖಲೆಯನ್ನು ನೀಡಿ ಅದನ್ನು ಸಾಬೀತುಪಡಿಸಬೇಕು. ಗೋಷ್ಠಿಯಲ್ಲಿ ಮದ್ದೂರು ತಾಲೂಕು ಅಧ್ಯಕ್ಷರಾದ ಶಂಕರ್, ಮೂರ್ತಿ, ಸಿದ್ದರಾಮು, ಸೋಮಶೇಖರ್ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ರಾಮಲಿಂಗೇಗೌಡ ಅವರು, ಬೆಳ್ಳಿ ಕಿರೀಟ ಮತ್ತು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಶ್ರೀರಂಗಪಟ್ಟಣ ತಾಲೂಕಿನ ಕೆ ಪುಟ್ಟಸ್ವಾಮಿ ಅವರ ರಂಗ ನಿರ್ದೇಶನದಲ್ಲಿ ನಾಟಕ ಪ್ರದರ್ಶನವಾಗುತ್ತದೆ ಅಂತ ಹೇಳಿದರು. ಟ್ರಸ್ಟ್ನ ಅಧ್ಯಕ್ಷರಾದ ಡಾಕ್ಟರ್ ಎಂ ಉಮೇಶ್ ಅಧ್ಯಕ್ಷತೆಯಲ್ಲಿ ನಾಟಕವನ್ನು ಸಮಾಜ ಸೇವಕರು, ಒಕ್ಕಲಿಗರ ಸಂಘದ ಕಾರ್ಯದರ್ಶಿ ದೇವರಾಜ್ ಉದ್ಘಾಟಿಸಲಿದ್ದು, ಮುಖ್ಯ ಅತಿಥಿಗಳಾಗಿ ಉದ್ಯಮಿ ಪ್ರಕಾಶ್, ಮೈಸೂರಿನ ಅಬಕಾರಿ ಉಪನಿರೀಕ್ಷಕ ವಿಜಯಕುಮಾರ್ ಹಾಗೂ ದೀಕ್ಷಿತ್ ಹಾಗೂ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ಅಂತ ಹೇಳಿದರು. ಉಪನ್ಯಾಸಕಿ ಎಸ್ ನಿರ್ಮಲಾ, ದಂತವೈದ್ಯರಾದ ಡಾಕ್ಟರ್ ರಾಜೇಂದ್ರ, ನಾಟಕ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರಾದ ಪ್ರಕಾಶ್, 2 ನೊಬೆಲ್ ವರ್ಲ್ಡ್ ರೆಕಾರ್ಡ್ ಪುರಸ್ಕೃತ ಮಯೂರ ಹಾಗೂ ಎಸ್ ಪೂಜಾ ಕುಣಿದ ಕಲಾವಿದೆ ಸುವರ್ಣ, ದೊಡ್ಡ ಹಾಸ್ಯ ರಂಗಭೂಮಿ ಕಲಾವಿದರಾದ ಕೃಷ್ಣಮೂರ್ತಿರಾವ್, ಪ್ರಿನ್ಸ್ ಅವೆನ್ಯೂ ಮಾಲೀಕ ಪ್ರೇಮ್ಕುಮಾರ್ ಅವರನ್ನು ಇದೇ ಸಂದರ್ಭದಲ್ಲಿ ಸನ್ಮಾನಿಸಲಾಗುವುದು ಅಂತ ವಿವರಿಸಿದರು. ಮಾಡಿದ್ವಿ. ಅದಕ್ಕೆ ಈ ತಿಂಗಳು 2 ವರ್ಷ ಪೂರೈಸ್ತಾ ಇರೋ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಸೇರಿ ಒಂದು ನಿರ್ಣಯ ಮಾಡಿ ಈ ವರ್ಷ ಒಂದು ಕಲಾ ಪ್ರದರ್ಶನವನ್ನು ಮಾಡಬೇಕು ಅಂಥೇಳಿ. ನನಗೆ ಕಲೆಯಲ್ಲಿ ಆಸಕ್ತಿ ಇತ್ತಷ್ಟೇ, ಕಲೆಯಲ್ಲಿ ಯಾವಾಗಲೂ ಕೂಡ ಭಾಗವಹಿಸಿರಲಿಲ್ಲ. ನಮ್ಮ ಅಧ್ಯಕ್ಷರು ಇಲ್ಲ ನೀವು ಕೂಡ ಭಾಗವಹಿಸಬೇಕು ಅಂಥೇಳಿ ನಮ್ಮನ್ನೆಲ್ಲ ಇಲ್ಲಿ ಒಂದು ಸುಮಾರು 3 ತಿಂಗಳಿಂದ ಈ ಕಲೆಯಲ್ಲಿ ರಾಜಶ್ರೀಯಾಗ ಎಂಬ ಪೌರಾಣಿಕ ನಾಟಕವನ್ನು ನಾವೆಲ್ಲರೂ ಪ್ರಾಕ್ಟೀಸ್ ಮಾಡೋಣ ಅಂಥೇಳಿ ಪ್ರಾಕ್ಟೀಸ್ ಮಾಡಿಕೊಂಡು ಈಗ ಇದೇ ತಿಂಗಳು 28/6/2025 ಶನಿವಾರ ಬೆಳಗ್ಗೆ 10:30 ಗಂಟೆಗೆ
ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಲಾಮಂದಿರ ಮಂಡ್ಯ ಇಲ್ಲಿ ನಾವು ಪ್ರದರ್ಶನವನ್ನು ಏರ್ಪಡಿಸಿದ್ದೇವೆ. ಈ ಒಂದು ನಾಟಕದ ವಿಶೇಷತೆ ಏನು ಅಂದರೆ, ಇದುವರೆಗೂ ಕುರುಕ್ಷೇತ್ರ, ರಾಮಾಯಣ, ಮಹಾಭಾರತ ಅವುಗಳನ್ನು ನಮ್ಮ ಕಲಾಮಂದಿರದಲ್ಲಿ ಪ್ರದರ್ಶನ ಮಾಡ್ತಾ ಬಂದಿದ್ದರು. ಆದರೆ ಇದೊಂದು ವಿನೂತನ ಪ್ರಯೋಗ. ಬಟ್ ಈಗಾಗಲೇ ಇದು ತಮಗೆಲ್ಲರಿಗೂ ಗೊತ್ತಿರುವಂಗೆ ಇದು ನಮ್ಮ ರಾಮಾಯಣ ಮಹಾಭಾರತದಲ್ಲಿ ಇರುವಂಥ ಒಂದು ಇದೇನೆ. ಆ ಒಂದು ಪ್ರಯೋಗವನ್ನು ಇದುವರೆಗೂ ಯಾರೂ ಮಾಡಿರಲಿಲ್ಲ ಮಂಡ್ಯದಲ್ಲಿ. ಬೇರೆ ಕಡೆ ಮಾಡಿದ್ರು ಅನ್ನೋ ಅದ್ರ ಬಗ್ಗೆ ನನಗೆ ಅಷ್ಟೊಂದು ಮಾಹಿತಿ ಇಲ್ಲ. ಅದನ್ನು ನಾವು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿಕೊಂಡು ಈ ದಿನ ಪ್ರೆಸ್ ಮೀಟ್ ಕರೆದು ಅದನ್ನು ತಾವು ಹೆಚ್ಚಿನ ಜನಕ್ಕೆ ತಲುಪಲಿ ಅಂತ ಅನ್ನೋ ಉದ್ದೇಶದಿಂದ ಅಷ್ಟೇ ನಾವು ಇದನ್ನು ಮಾಡ್ತಾ ಇರೋದು. ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲರೂ ಕೂಡ ನಮಗೆ ಸಹಕಾರ ನೀಡಬೇಕು ಅಂತ ಈ ಸಂದರ್ಭದಲ್ಲಿ ಬೇಡ್ಕೊಳ್ತಾ ಇದ್ದೇನೆ. ಗೋಷ್ಠಿಯಲ್ಲಿ ಕಾರ್ಯದರ್ಶಿಗಳಾದ ಚಿಕ್ಕಸಿದ್ದಯ್ಯ ಉಪಸ್ಥಿತರಿದ್ದರು. ಸ್ವರ್ಣ, ಇದು ಬಾಂಧವ್ಯಗಳ ಬೆಸುಗೆ,